ನಾವು ಅತ್ಯಂತ ನೋವಿನಿಂದ ನಾನು ಹೇಳೋದಕ್ ಬಯಸ್ತೇನೆ. ಇಲ್ಲಿ ಗೋವಿನಹಳ್ಳಿ ಜಯರಾಮಣ್ಣವರು ಇಲ್ಲಿ ಸಾಲದ ಒಂದು ಬಾಧೆಯಿಂದ ಇವತ್ತಿನ ದಿನ ಅವರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಅತ್ಯಂತ ನೋವಿನಿಂದ ನಾನು ಇವತ್ತು ಅವರ ಪರಿವಾರವನ್ನ ಭೇಟಿ ಮಾಡ್ಲಿಕ್ಕೆ ಬಂದಿದ್ದೇನೆ. ನಾನೀಗ ತಮ್ಮ ಮುಂದೆ ಏನಕ್ಕೆ ಈ ರೀತಿ ಹೇಳಿಕೆಯನ್ನು ಕೊಡ್ತಾ ಇದ್ದೇನೆ ಅಂತಂದ್ರೆ, ರೈತರಿಗೆ ಮನುಷ್ಯ ಜೀವನದಲ್ಲಿ ಅನೇಕ ಕಷ್ಟ ಕಾರ್ಪಣ್ಯಗಳು ಇರ್ತವೆ. ಈಗೇನಾಗತ್ತೆ ಅಂತಂದ್ರೆ, ಕಷ್ಟ ತಡಿಲಾರ್ದೆ ಈ ಈ ಈ ಆತ್ಮಾಹುತಿಗೆ ನಿರ್ಧಾರಗಳನ್ನ ಹೇಗೆ ಬಡವರಾಗ್ಲಿ ಯಾರೇ ಆಗ್ಲಿ ತಗೊಳ್ಳುವಂತ ಕೆಲಸ ಮಾಡಬಾರ್ದು. ಇದು ಆತ್ಮಾಹುತಿ ಮಾಡಿದ್ರೆ ಆ ಅವ್ರು ಅದು ಕ್ಷಣಿಕ ಅವ್ರು ಹೊರ್ಟೋಗ್ಬಿಡ್ತಾರೆ. ಆದ್ರೆ ಇಲ್ಲಿ ನೋವು ಅವ್ರ ಹಿಂದೆ ಬಿಟ್ಟು ಹೋದಂತವ್ರು ನೋವು ಸದಾ ಪಡ್ಬೇಕಾಗುತ್ತೆ. ಆದ್ರಿಂದ ನಾನು ನನ್ನ ಜನತೆಯಲ್ಲಿ ಕರೆಯನ್ನ ಕೊಡ್ತೇನೆ. ಏನಂತಂದ್ರೆ, ಯಾವುದೇ ಕಷ್ಟ ಇದ್ರೂ ಕೂಡ ನಾವು ಇಲ್ಲಿ ಸಮುದಾಯ ಅಂತ ಸಮಾಜ ಅಂತ ಇರೋದು, ನಮ್ಮ ಕಷ್ಟಗಳನ್ನ ಹೇಳ್ಕೊಂಡು ಅದಕ್ಕೆ ನಿವಾರಣೆಯನ್ನ ಕಂಡುಕೊಳ್ಳುವ ರೀತಿಯಲ್ಲಿ ನಾವೆಲ್ಲ ಸಮಾಜ ನಾವು ಸೇರಿ ಅದನ್ನ ನಿವಾರಣೆಯನ್ನ ಮಾಡೋ ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡಿದಂತ ಸಂದರ್ಭದಲ್ಲಿ ನಾವು ಈ ಈ ಹಂತಕ್ಕೆ ಬಂದು ಆತ್ಮಾಹುತಿ ಮಾಡಿಕೊಳ್ಳುವಂತ ಸನ್ನಿವೇಶ ಬರಬಾರ್ದು. ನಾವು ಸಮಾಜ ಇದೇವೆ, ಇಲ್ಲಿ ನಮ್ಮ ದೇಶ ಇನ್ನೂ ಆ ಮಟ್ಟಕ್ಕೆ ಇದಾಗಿಲ್ಲ, ಕೆಟ್ಟಿಲ್ಲ. ನಮ್ಮ ಸಮಾಜ ನಾವೆಲ್ಲ ಅಕ್ಕಪಕ್ಕದಲ್ಲೇ ಇರುವಂತವ್ರು, ನಾವು ಹಳ್ಳಿ ಜನಗಳು ಮತ್ತೆ ನಾವು ಕೂಡ ಇಲ್ಲಿ ಜನಪ್ರತಿನಿಧಿಗಳಿದ್ದೇವೆ. ಅವ್ರ ಕಷ್ಟವನ್ನ ಕೇಳುವಂತ ಕೆಲಸ ನಾವು ಮಾಡ್ತೇವೆ. ದಯಮಾಡಿ ಯಾರು ಕೂಡ ಈ ತರದ ನಿರ್ಧಾರಗಳನ್ನ ತಗೊಳ್ಬೇಡಿ. ಇದು ಯಾಕೆಂತಂದ್ರೆ ಇದು ನಮ್ದು ಉತ್ತಮವಾದಂತ ಸಮಾಜ. ಇಲ್ಲಿ ಹಳ್ಳಿ, ನಾವೆಲ್ಲರೂ ಅಕ್ಕಪಕ್ಕದಲ್ಲೇ ಇರ್ತೇವೆ. ದಯಮಾಡಿ ಯಾರು ಕೂಡ ಈ ಸ್ಟೂಡೆಂಟ್ಸ್ ಆಗ್ಲಿ ಅಥವಾ ಹೆಣ್ಮಕ್ಳಾಗ್ಲಿ ಅಥವಾ ತಂದೆ ತಾಯಿಂದರಾಗ್ಲಿ, ಕಷ್ಟ ಎಲ್ರಿಗೂ ಇದ್ದೇ ಇರ್ತದೆ. ಆ ಕಷ್ಟದ ನಿವಾರಣೆ ಕೂಡ ಆಗತ್ತೆ. ಸಮಯ ಕೊಡ್ಬೇಕು. ಆಮೇಲೆ ಸಮಾಜ ಅದಕ್ಕೆ ಸಪೋರ್ಟ್ ಮಾಡೋಕ್ ಇದ್ದೇ ಇದ್ದಾರೆ. ಅನೇಕ NGOಗಳಿದ್ದಾರೆ, ಎಷ್ಟೋ ಜನ ದಾನಿಗಳು ಇರ್ತಾರೆ. ಇಲ್ಲಿ ಏನ್ ಹೇಳಿ, ಹಣದ ಪ್ರಾಬ್ಲಮ್ ಇದ್ದಾಗ ಏನೋ ಒಂದು ಮಾಡೋದಾಗುತ್ತೆ. ದಯಮಾಡಿ ಇಂಥ ಕಾರ್ಯಕ್ಕೆ ಯಾರು ಕೂಡ ಕೈ ಹಾಕ್ಬಾರ್ದು ಅಂತೇಳಿ ನಾನು ಅತ್ಯಂತ ನೋವಿನಿಂದ ಒಂದು ವಿನಂತಿಯನ್ನ ನಾನು ತಮ್ಮಲ್ಲಿ ಮಾಡ್ಕೊಳ್ತೇನೆ. ಡೈರೆಕ್ಟ್ ಆಗಿ ನಮಗ್ ಫೋನ್ ಮಾಡ್ಬೋದು. ನಾವು ಶಾಸಕರಿದ್ದೀನಿ, ನನ್ ಮಗ ಇದ್ದೀನಿ, ನಾನ್ ಮನೆಗ್ ಬರ್ತೀನಿ. ನೀವು ಕರೆದ್ರೆ ನಾವು ಮನೆಗ್ ಬರಕ್ ರೆಡಿ ಇದೀವಿ. ಕಷ್ಟ ಅಂತೇಳಿ ದೂರ ಫೋನ್ ಮಾಡಿ ಸಂಜೋಣ, ನಾನು ಇದೀನಿ ಬನ್ನಿ ಅಂದ್ರೆ ನಾವು ಬರೋದಕ್ಕೆ ರೆಡಿ ಇದೀವಿ. ಸರ್ಕಾರದಿಂದ ಏನ್ ಸೌಲಭ್ಯ ಸಿಗುತ್ತೋ ವಿದ್ಯಾಭ್ಯಾಸಕ್ಕಾದ್ರೂ ಅನುಕೂಲ ಕೆಲಸ ಮಾಡಿ. ವ್ಯವಸಾಯದಾಗೂ ಕೆಟ್ಟಿದಾರಲ್ಲ, ಅದರಿಂದ ಅವ ಹೆಣ್ಮಗುಗೆ 2000 ಪಿಂಚಣಿ ಬರುತ್ತಲ್ಲ, ಅದರ ರೀತಿ ಆಗಾದ್ರೂ ಅನುಕೂಲ ಮಾಡ್ಕೊಡ್ತೇನೆ.